ಆತ್ಮೀಯ ಬಂಧುಗಳು ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ, ಸಿನಿಮಾ ಶೂಟಿಂಗ್ ಮುಗಿದ ಬಳಿಕ ಒಬ್ಬ ನಿರ್ದೇಶಕ ಮಾಡಿದ ಒಂದು ಕೃತ್ಯಕ್ಕೆ ರಾತ್ರಿ ಇಡೀ ಕುಳಿತುಕೊಂಡು ಹತ್ತಿದ್ರಂತೆ ಈ ಸ್ಟಾರ್ ನಟಿ ಅಂತಂದರೆ ರಮ್ಯಾ ಕೃಷ್ಣನ್ ಅವರು. ಬಟ್ ಯಾಕೆ ಹತ್ತಿದ್ರು, ಏನಾಯಿತು ಅಂತಕ್ಕಂಥದ್ದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಏನಾಗಿತ್ತು ಆ ಟೈಮಲ್ಲಿ, ಏನೇನು ಸ್ವಲ್ಪ ಕಹಿ ಸುದ್ದಿಗಳನ್ನ ತಲೆಗೆ ಹಾಕ್ಕೊಂಡಿದ್ರು ರಮ್ಯಾ ಕೃಷ್ಣ ಅವರು, ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ, ಈ ಬೆಂಬಲ ಹೀಗೆ ಇರಲಿ. ನಿಮಗೇನು ಅನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ನೋಡಿ, ಹಿರಿಯ ನಿರ್ದೇಶಕ SV ಕೃಷ್ಣಾರೆಡ್ಡಿ ಅವರು ಅಂತ ನೀವು ಕೇಳಿರ್ಬೋದು. ಕೃಷ್ಣಾರೆಡ್ಡಿ ಅವರು ಒಂದು ಆಹ್ವಾನಂ ಚಿತ್ರದ ನಂತರ ಒಂದು ನೀಡಿದ ಉಡುಗೊರೆಗೆ ರಮ್ಯಾ ಕೃಷ್ಣ ರಾತ್ರಿ ಇಡೀ ಕಣ್ಣೀರಿಟ್ಟ ಒಂದು ಘಟನೆಯನ್ನು ಹಂಚಿಕೊಂಡಿದ್ದಾರೆ. ಏನು ಕಣ್ಣೀರಿಟ್ಟಿದ್ರು, ಏನಾಗಿತ್ತು ಅಂತಕ್ಕಂತಂದರೆ, ಜೊತೆಗೆ ನಟಿ ಸೌಂದರ್ಯ ಅವರ ವೃತ್ತಿಪರತೆ ಮತ್ತು ಅವರ ಅಕಾಲಿಕ ಮರಣದ ನೋವಿನ ಬಗ್ಗೆ ಕೂಡ ಒಂದು ಮನಬಿಚ್ಚಿ ಮಾತನಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಸೌಂದರ್ಯ ಬಗ್ಗೆಯೂ ಕೂಡ ಹೇಳಿದ್ದಾರೆ ಅಂತಂದರೆ ಏನಿರ್ಬೋದು ಒಳ್ಳೆ ಟಿಸ್ಟ್ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಸಿನಿಮಾ ಸ್ಟಾರ್ ರಮ್ಯಾ ಕೃಷ್ಣ ಅವರಿಗೆ ಯಾವುದೇ ಪರಿಚಯದ ಅಗತ್ಯ ಇರಲಿಲ್ವಂತೆ. ನೂರಾರು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಇವರು. ನೀವೆಲ್ಲರೂ ಕೂಡ ನೋಡಿರ್ಬೋದು. ನಮ್ಮ ಕನ್ನಡದ ಕೂಡ ತೆಲುಗು, ತಮಿಳು, ಮಲಯಾಳಂ ಎಲ್ಲ ಕಡೆ ನಟಿಸಿದ್ದಾರೆ. ಬಟ್ ಇನ್ನೂ ಉತ್ತಮ ಪಾತ್ರಗಳೊಂದಿಗೆ ಮನೋರಂಜನೆಯನ್ನು ನೀಡ್ತಾ ಇದ್ದಾರೆ. ಬಟ್ ಏನಂತಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೆ ತುಂಬ ದೊಡ್ಡ ನಟಿಯಾಗಿ ಕೂಡ ಬೆಳೆದಿರೋದು ನೋಡ್ಬೋದು. ಅದು ಬಿಟ್ಟರೆ ಬಾಹುಬಲಿ ಚಿತ್ರದಂತೂ ತುಂಬ ಫೇಮಸ್ ಇವರು. ನೋಡಿ, ಟಾಲಿವುಡ್ ಹಿರಿಯ ನಿರ್ದೇಶಕ SV ಕೃಷ್ಣಾರೆಡ್ಡಿ ಎಲ್ಲರಿಗೂ ಚಿರಪರಿಚಿತರು ಅಂತ ಹೇಳ್ಬೋದು. ನೋಡಿ, ತೆಲುಗು ಪ್ರೇಕ್ಷಕರು ಇಂದಿಗೂ ಮಲಯಾಳದ ಉತ್ತಮ ಚಿತ್ರಗಳನ್ನು ನೀಡಿದ ಕೀರ್ತಿ ಅವ್ರಿಗೂ ಸಲ್ಲುತ್ತದೆ ಅಂತ ಹೇಳ್ಬೋದು. SV ಕೃಷ್ಣಾರೆಡ್ಡಿ ಅವ್ರಿಗೆ ಅವರಿಂದ ಒಂದು ಚಿತ್ರ ಅಂತಂದರೆ ಅದು ಹಿಟ್ಟಾಗುವುದು ಗ್ಯಾರಂಟಿ ಅಂತ ಹೇಳ್ತಾರೆ. ಅವರು ಯಾವುದೋ ಒಂದು ಚಿತ್ರ ಮಾಡಿದ್ರು ಹಿಟ್ಟಾಗುತ್ತಂತೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಅವರು ಸಿನಿಮಾಗಳಿಂದ ದೂರ ಇದ್ದಾರಂತೆ. ಯಾಕೆ ಅಂತಂದರೆ, ಶೀಘ್ರದಲ್ಲೇ ಹೊಸ ಸಿನಿಮಾದ ಮೂಲಕ ಹೊಸ ಸಿನಿಮಾಗಳ ಮೂಲಕ ಬರ್ತಾರೆ ಅಂತ ಕೂಡ ಘೋಷಣೆಯನ್ನು ಮಾಡ್ತಾ ಇದ್ದಾರಂತೆ. ಆದರೆ ಈ ವೇಳೆ ಇತ್ತೀಚೆಗೆ ನೀಡಿದ ಒಂದು ಸಂದರ್ಶನ ಏನಂತಂದರೆ, ಅನೇಕ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಅವರು. ಇದರಲ್ಲಿ ರಮ್ಯಾ ಕೃಷ್ಣ ಹಾಗೂ ಸೌಂದರ್ಯ ಬಗ್ಗೆ ಅವರು ಮಾಡಿದ ಕಾಮೆಂಟ್ಸ್ ವೈರಲ್ ಆಗ್ತಾ ಇದೆ. ಅಂದರೆ ಅವ್ರು ಮಾಡಿರ್ತಕ್ಕಂಥ ಕಾಮೆಂಟ್ಸು ಏನು ಕಾಮೆಂಟ್ಸ್ ಇದೆ ಹಾಗಾದರೆ ಅದನ್ನು ತಿಳ್ಕೊಳ್ಳೋಣ. ನೋಡಿ, ರಮ್ಯಾ ಕೃಷ್ಣ ಮತ್ತು ಶ್ರೀಕಾಂತ್ ನಟಿಸಿದ ಚಿತ್ರದ ಹೆಸರು ಆಹ್ವಾನಂ ಅನ್ನೋ ಒಂದು ಚಿತ್ರ. ಅದು ಆ ಚಿತ್ರದಲ್ಲಿ ರಮ್ಯಾ ಕೃಷ್ಣ ತಮ್ಮ ನಟನಾ ಕೌಶಲ್ಯವನ್ನು ತೋರಿಸ್ತಾರಂತೆ. ಅಲ್ಲಿವರೆಗೆ ಅವರು ಹೆಚ್ಚಾಗಿ ಗ್ಲಾಮರ್ ಪಾತ್ರಗಳನ್ನೇ ಮಾಡ್ತಿದ್ರಂತೆ. ಆದರೆ ಈ ಚಿತ್ರದಲ್ಲಿ ರಮ್ಯಾ ಕೃಷ್ಣನ್ ಅವರು ತಮ್ಮ ಸೆಂಟಿಮೆಂಟ್ ರೂಪವನ್ನು ತೋರಿಸಿದ್ರಂತೆ. ಸಿನಿಮಾ ಸೂಪರ್ ಹಿಟ್ ಆಯ್ತಂತೆ. ಆ ಟೈಮಲ್ಲಿ ಸೆಂಟಿಮೆಂಟ್ ರೂಪವನ್ನು ಕೂಡ ತೋರಿಸಿದ್ದಕ್ಕೆ ಈ ಚಿತ್ರದ ಚಿತ್ರೀಕರಣ ಮುಗಿದ ನಂತರ SV ಕೃಷ್ಣಾರೆಡ್ಡಿ ಅವ್ರಿಗೂ ಬಳಿ ಬೆಳ್ಳಿ ಒಂದು ತಟ್ಟೆ ಮತ್ತು 10,000 ರೂಪಾಯಿಗಳನ್ನು ನೀಡಿದ್ರಂತೆ. ಅವರಿಗೆ ವೈನ್ ಬಾಟಲನ್ನು ಕೊಟ್ಟು ಸನ್ಮಾನ ಮಾಡಿದ್ರಂತೆ. ರಮ್ಯಾ ಕೃಷ್ಣ ಅವರು ನಿರ್ದೇಶಕ ತೋರಿಸಿದ ಒಂದು ಪ್ರೀತಿಗೆ ಕಣ್ಣೀರು ಹಾಕಿದ್ರು ಅಂತಕ್ಕಂಥದ್ದು ಮಾತು ಇದೆ ಅಷ್ಟೇ, ಬೇರೆ ಏನಿಲ್ಲ. ಅಂದರೆ ನಿರ್ದೇಶಕರ ಒಂದು ಗೌರವ ಏನಿದೆ ಅದನ್ನು ತೋರಿಸಿದ್ದಕ್ಕೆ ಸಂತೋಷದ ಕಣ್ಣೀರು ಹಾಕಿದ್ದಾರೆ ಅಷ್ಟೇ, ಇಲ್ಲಿ ಬೇರೆ ಏನೇನಿಲ್ಲ. ನೋಡಿ, SV ಕೃಷ್ಣಾರೆಡ್ಡಿ ಅವರೇ ಇದನ್ನು ತುಂಬ ಎಲ್ಲರೂ ಕೂಡ ಗಮನ ಹರಿಸಲಿ ಅಂತ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಯಾವ ಸಿನಿಮಾ ಅಂತಂದರೆ ಆಹ್ವಾನಂ ಅಂತಕ್ಕಂಥ ಒಂದು ಸಿನಿಮಾ ಬರೋ ಹೊತ್ತಿಗೆ ರಮ್ಯಾ ಕೃಷ್ಣನವರು ಒಂದು ಸ್ಟಾರ್ ಹೀರೋಯಿನ್ ಕೂಡ ಆಗಿದ್ರಂತೆ. ಆ ಟೈಮಲ್ಲಿ 10,000 ರೂಪಾಯಿಗಳು ಕೂಡ ಅವ್ರಿಗೆ ಒಂದು ದೊಡ್ಡ ಮೊತ್ತ ಆಗಿರಲಿಲ್ವಂತೆ. ಆದರೆ ತಮಗೆ ನೀಡಿದ ಒಂದು ಗೌರವಕ್ಕೆ ರಮ್ಯಾ ಕೃಷ್ಣ ಅವರು ತುಂಬ ಕಣ್ಣೀರು ಹಾಕಿದ್ರಂತೆ. ಸಾಮಾನ್ಯವಾಗಿ ಶೂಟಿಂಗ್ ಮುಗಿದ ನಂತರ ಸಂಭಾವನೆ ನೀಡಿ ಕಳಿಸಿದ್ದ ದಿನಗಳಲ್ಲಿ ತಮ್ಮನ್ನು ಚಿಕ್ಕ ಹುಡುಗಿಯಂತೆ ಸನ್ಮಾನಿಸಲು ನಿರ್ದೇಶಕರು ನಿರ್ಧರಿಸಿದ್ರಂತೆ. ಇದಕ್ಕಾಗಿ ರಮ್ಯಾ ರಾತ್ರಿ ಇಡೀ ಕಣ್ಣೀರು ಇಡ್ತಿದ್ರಂತೆ. ನೋಡಿ, ಅಂದರೆ ಒಂದು ಸನ್ಮಾನ ಮಾಡಿದ್ದಕ್ಕೆ, ಒಂದು ಚಿಕ್ಕ ಸನ್ಮಾನ ಮಾಡಿದ್ದಕ್ಕೆ ಕಣ್ಣೀರು ಇಟ್ಟಿರೋದಷ್ಟೇ, ಬೇರೆ ಏನೇನಿಲ್ಲ. ಇಲ್ಲಿ ಏನು ಅಂತ ಕೃತಿ ಏನು ನಡೆದಿಲ್ಲ. ಏನಂತಂದರೆ, ಸೌಂದರ್ಯ ಅಂತ ನೀವು ಕೇಳಿರೋದು ನಮ್ಮ ಕನ್ನಡದಲ್ಲೂ ಕೂಡ ನಟಿಸಿದ್ರು, ತೆಲುಗಲ್ಲೂ ನಟಿಸಿದ್ರು ಸೌಂದರ್ಯ. ಬಟ್ ಸೌಂದರ್ಯ ಅವರ ಬಗ್ಗೆ SV ಕೃಷ್ಣಾರೆಡ್ಡಿ ಅವರು ಅಂದರೆ SV ಕೃಷ್ಣಾರೆಡ್ಡಿ ಅವರ ಒಂದು ಮಾತು ಏನಂತಂದರೆ, ಅವರ ಒಂದು ಬದ್ಧತೆಯನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಬಟ್ ಏನಂತಂದರೆ, ಸಾಮಾನ್ಯವಾಗಿ ಸ್ಟಾರ್ ನಾಯಕಿಯರು ಅವಕಾಶಗಳಿಗಾಗಿ ಅಪರೂಪಕ್ಕೆ ಒಂದು ಫೋನ್ ಮಾಡ್ತಾರಷ್ಟೇ. ಆದರೆ ಕೃಷ್ಣಾರೆಡ್ಡಿ ಅವರು ಒಂದು ಡೈರೆಕ್ಷನ್ನಲ್ಲೇ ನಡೆಸಬೇಕು ಅಂತ ಕೂಡ ಸೌಂದರ್ಯ ಎಷ್ಟು ಬಯಸಿದ್ದಿದ್ರು ಅಂತ ಅನ್ನೋದನ್ನ ತುಂಬ ತೋರಿಸಿದ್ದಾರೆ ಅವರೇ. ಬಟ್ ಸೌಂದರ್ಯ ಅವರು ಒಂದು ಚಿತ್ರದಲ್ಲಿ ನಟಿಸುವ ಅವಕಾಶ ಕೂಡ ಕಳೆದುಕೊಂಡ್ರು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ಮುಂದಿನ ಚಿತ್ರಕ್ಕೆ ತಾವೇ ಕರೆ ಮಾಡಿ ನಡೆಸೋದಾಗಿ ಕೂಡ ಹೇಳಿದ್ರಂತೆ ಸೌಂದರ್ಯ ಅವರೇ. ಅಂದರೆ ಸೌಂದರ್ಯ ಅವರಿಗೆ ಕಾಲ್ ಮಾಡಿ ಕೃಷ್ಣಾರೆಡ್ಡಿ ಅವರು ಕೂಡ ಹೇಳಿದ್ರಂತೆ ಅಂತ ಕೂಡ ನೆನೆಸ್ಕೊಂಡಿದ್ದಾರೆ. ಬಟ್ ಏನು ತೋರಿಸುತ್ತೆ ಅಂತಂದರೆ, ರಮ್ಯಾ ಕೃಷ್ಣ ಅವರು ಅಂತಂದರು ಒಂದು ಸೌಂದರ್ಯ ಅವರು ಸಿನಿಮಾದಲ್ಲಿ ಅವರು ಆಳುವ ಹೊತ್ತಲ್ಲೇ ಕೂಡ ಈ ಚಿಕ್ಕ ವಯಸ್ಸಿನಲ್ಲೇ ನಿಧನ ಆಗಿಬಿಟ್ರವರು. ನೋಡಿ, ಕೃಷ್ಣಾರೆಡ್ಡಿ ಅವರು ಒಂದು ಏನಂತ ನೋವು ಹೇಳ್ಕೊಂಡಿದ್ದಾರೆ ಅಂದರೆ, ಸೌಂದರ್ಯ ತೀರೋದ್ರ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ ಅವರು. ನೋಡಿ, ಅವರನ್ನು ಕೇವಲ ನಟಿಯಾಗಿ ಕೂಡ ಮಾತ್ರವಲ್ಲದೆ ಆತ್ಮ ಸಂಗಾತಿಯೂ ಆಗಿ ಪರಿಗಣಿಸಿದ್ದೆ. TV ಆಫ್ ಮಾಡ್ತಾ ಇದ್ದೆ. ಪರದೆಯ ಮೇಲೆ ಅವರನ್ನು ನೋಡುವ ಒಂದು ನೋವನ್ನು ಸಹಿಸಲಾಗುತ್ತಿಲ್ಲ. ಸೌಂದರ್ಯ TVಯಲ್ಲಿ ಕಾಣಿಸ್ಕೊಂಡ್ರೆ ಅದನ್ನು ನಾನು ನೋಡೋದಿಲ್ಲ ಅಂತ ಕೂಡ, ಅಂದರೆ ನೋವಿನ ರೀತಿಯಲ್ಲಿ ಕಾಣಿಸ್ಕೊಂಡ್ರೆ ನಾನು ನೋಡೋಕ್ಕೆ ಇಷ್ಟ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ರಂತೆ. ಆದರೆ ಸೌಂದರ್ಯ ನೋಡಿರ್ಬೋದು, ನಮ್ಮ ಕನ್ನಡದ ನಟಿಯಲ್ಲಿ ಯಾವ ಥರ ಅವರು ತೀರಿಕೊಂಡ್ರು, ಏನಾಯಿತು,
ಬಟ್ ನಾಗವಲ್ಲಿನೇ ಕಾರಣ ಅವ್ರ ಸಾವಿಗೆ ಏನು ಅದೆಲ್ಲ ತುಂಬ ತುಂಬ ಸ್ಟೋರಿಗಳಿದೆ. ಅದೆಲ್ಲ ನಾನು ಸೌಂದರ್ಯ ಸಾವಿಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಬಿಡಿಸಿ ಹೇಳ್ತೀನಿ ಬಿಡಿ. ಬಟ್ ಏನಂತಂದರೆ ಸೌಂದರ್ಯ ಸಾವು ಆಕಸ್ಮಿಕ ಇರ್ಬೋದು, ಇಲ್ಲ ಏನೋ ಒಂದು ಅವ್ರದ್ದೊಂದು ಅದು ಸೈನ್ಸೇ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಅವೆಲ್ಲ ಒಂದು ಕೆಲವೊಂದಷ್ಟು ಮೂಢನಂಬಿಕೆಗಳ ವಿಚಾರಗಳು ಓಡಾಡ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಸೌಂದರ್ಯ ಅವ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಡೀಟೇಲಾಗಿ. ಬಟ್ ಇಲ್ಲಿ ರಮ್ಯಾ ಕೃಷ್ಣ ಅವರ ಮಾತೇನಂತಂದರೆ, ನೋಡಿ ಅವ್ರಿಗೇನೋ ಒಂದು ಸನ್ಮಾನ ಮಾಡಿದ್ದಕ್ಕೆ ಸನ್ಮಾನ ಮಾಡಿದ್ದಕ್ಕೆ ತುಂಬ ಸಂತೋಷದಿಂದ ಕಣ್ಣೀರು ಹಾಕಿದ್ದು, ಸಂತೋಷದ ಒಂದು ಕಣ್ಣೀರು ಹಾಕಿದ್ದಾರೆ ಅಷ್ಟೇ, ಇಲ್ಲಿ ಬೇರೆ ಏನೇನಿಲ್ಲ, ದುಃಖದ ಕಣ್ಣೀರಲ್ಲ. ಯಾಕೆಂದರೆ ಕೆಲವೊಂದಷ್ಟು ಯಾವುದೋ ಒಂದು ಚಿಕ್ಕ ಬಜೆಟ್ ಮೂವಿ 10,000 ರೂಪಾಯಿ ಅಮೌಂಟು ಕೂಡ ಕೊಟ್ಟಿದ್ದಾರೆ, ಅಂದರೆ ಸಂಭಾವನೆ ರೂಪದಲ್ಲಿ ಕೊಟ್ಟಿದ್ದಾರೆ ದುಡ್ಡನ್ನು, ಜೊತೆಗೆ ಒಂದು ಗೌರವ ಕೂಡ ಕೊಟ್ಟಿದ್ದಾರೆ, ಒಂದು ಸನ್ಮಾನ ಮಾಡಿದ್ದಾರೆ ಅಷ್ಟೇ ಆ ನಟಿಗೆ. ಅದಕ್ಕೋಸ್ಕರ ಸಂತೋಷದಿಂದ ಒಂದು ಕಣ್ಣೀರು ಹಾಕಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಬಟ್ ಏನಂದರೆ ನಾನು ಕೂಡ ಈಗ ಅಂದ್ಕೊಂಡಿದ್ದೆ, ಏನೋ ಒಂದು ಕಣ್ಣೀರು ಹಾಕಿದ್ದು ಅಂತಂದರೆ ಏನೋ ಒಂದು ಕೆಟ್ಟ ರೀತಿಯಲ್ಲಿರುತ್ತೆ, ಕೆಟ್ಟದನ್ನೇ ಕೇಳಿರ್ತಾರೆ ಅವ್ರ ಹತ್ರ ಅಂತ ಅಂದ್ಕೊಂಡಿದ್ದೆ. ದಯವಿಟ್ಟು ಆ ಥರ ಇಲ್ಲ. ಯಾಕೆಂದರೆ ಇಲ್ಲಿ ಕೂಡ ಒಂದು ಒಳ್ಳೆ ವಿಡಿಯೋ ಇದು, ಒಳ್ಳೆ ರೀತಿಯಲ್ಲೇ ಕೇಳಿದಾರಂತೆ. ನಾನು ಆದಷ್ಟು ಏನಂತಂದರೆ ಯಾವ್ಯಾವ ನಟಿಯರ ಬಗ್ಗೆ ಕೆಟ್ಟದಾಗಿ ನಿರ್ದೇಶಕರು ಯಾರು ಈ ಥರ ಕೇಳಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದನ್ನ ನಾನು ಆದಷ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ತುಂಬ ಬಿಡಿಸಿ ಹೇಳ್ತೀನಿ. ಬಟ್ ಏನಂತಂದರೆ ಸದಾ ನಮ್ಮ ವಿಡಿಯೋ ಹೀಗೆ ನೋಡ್ತಾ ಇರಿ, ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡ್ತಾ ಇರಿ ಕೆಲವು ನಟಿಯರ ಬಗ್ಗೆ. ಮತ್ತು ಇವರು ಯಾವ್ಯಾವ ಮೂವಿ ಮಾಡಿದ್ದಾರೆ ನೋಡಿದರೆ, ಆದರೆ ಮಾಡಿರ್ತಕ್ಕಂಥ ಮೂವಿಗಳು ನೋಡಿದ್ದೀರಾ ನೀವು ಕೂಡ ಕಾಮೆಂಟ್ ಮಾಡಿ, ನಿಮಗೆ ಅನಿಸುತ್ತೆ. ಮತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ಭೇಟಿಯಾಗೋಣ. ನೆಕ್ಸ್ಟ್ ಎಪಿಸೋಡ್ ಅಂತಂದರೆ ಮುಂದೆ ರಮ್ಯಾ ಕೃಷ್ಣ ಅಂತಲ್ಲ, ಮುಂದೆ ಸಾಕಷ್ಟು ನಟಿಯರಿದ್ದಾರೆ. ನಟಿಯರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.